ನೀವು ಹನುಮಂತವ್ರ ಲೆವೆಲ್ ತಯಾರಿ ಆಗಿರ್ಲಿಲ್ಲ ಅಂತ ಆ ಥರ ಹೊಡೆಯೋಂಥ ವಿಷಯಗಳು ಮಾಡಿದಾಗ ಮಾತ್ರ ಹೊಡಿತೀವಿ. ಭವ್ಯ ವಾಸ್ ಬಿಹೈಂಡ್ ಯು ಅಂಡ್ ಯು ಆರ್ ಬಿಹೈಂಡ್ ಮೋಕ್ಷಿತ ಅನ್ನೋ ರೀತಿಲಿ ಇತ್ತು. 1.5 hour 24 hours ಈ ಡಿಫ್ರೆನ್ಸ್ ಏನಿದೆ ಮೈಟ್ ಬಿ ನಿಮಗೆ ಅದು ಕಂಡಿಲ್ಲ ಕೇಳಿಸಿಲ್ಲ ಅಂತ ಅನ್ಸುತ್ತೆ. ನಾನು ಗೇಮ್ ಹೆಂಗೆ ಆಡ್ತಾ ಇದ್ದೆ, ನೀನ್ ಲಾಸ್ಟ್ ತನಕ ಬಂದು ನನಗೇನು ಅಂಡ್ ನನ್ನ ಲಾಸ್ಟ್ ತನಕ ಬಂದು ನಿನಗೇನು. ಈಗ ನಿಮ್ಮ ಆಟದ ವಿಚಾರ ಅಂತ ತಗೊಳ್ಳೋದಾದ್ರೂ ಕೂಡ ನೀವು ಹೇಳ್ತಿದ್ರಿ ನಾನು ಯಾರಿಗೂ ಸಪೋರ್ಟಿವ್ ಆಗಿ ನಿಂತಿಲ್ಲ ಅಥವಾ ನನ್ನ ತನವನ್ನು ನಾನು ಕಾಪಾಡ್ಕೊಂಡು ಬಂದಿದ್ದೀನಿ ಅಂತ. ಬಟ್ ನಮಗಳಿಗೆ ಕಂಡಿದ್ದು ಭವ್ಯ ಅವರ ಎಫರ್ಟ್ಸ್ಗಿಂತ ಇಲ್ಲಿ ತ್ರಿವಿಕ್ರಮ್ ಅವರ ಬೆಂಬಲದ ಜೊತೆಗೆ ಭವ್ಯ ಅವರ ಆಟ ತುಂಬಾ ಚೆನ್ನಾಗಿದ್ದು ಅಂತ. ಪ್ಲಸ್ ಅದಕ್ಕೆ ಆಡಿಂಗ್ ಅಪ್ ಏನಂತ ಹೇಳಿದ್ರೆ ನಿಮ್ಮ ತಾಯಿಯವ್ರ ಮನೆ ಒಳಗಡೆ ಬರ್ತಾರೆ, ಅವರ ಮಾತುಕತೆ ಆದ ನಂತರದಲ್ಲಿ ನಿಮ್ಮ ವರಸೆ ಭವ್ಯ ಅವ್ರ ಕಡೆ ಬದಲಾಗತ್ತೆ. ಅಲ್ಲಿ ತನಕ ಹಾಗಾದ್ರೆ ನೀವು ಯಾವ ಮಟ್ಟಕ್ಕಿದ್ದೀರಾ ಅನ್ನುವಂಥದ್ದು ನಿಮ್ಗೆ ಅರಿವಿರ್ಲಿಲ್ಲ ಅಂತನಾ? ಅರಿವಿರಲಿಲ್ಲ ಅನ್ನೋದಾಗಿದ್ರೆ ನಾನು ಗೇಮ್ ಹೆಂಗೆ ಆಡ್ತಾ ಇದ್ದೆ. ಒಬ್ರನ್ನ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಅವರಲ್ಲಿ ಏನೋ ಒಳ್ಳೆತನ ಕಾಣಿಸಿರುತ್ತೆ. ಆ್ಯಂಡ್ ಆ ತಪ್ಪುಗಳನ್ನ ಹೇಳಿರೋದೇ ಇಲ್ಲ ಅಂತೇನಿಲ್ಲ, ಎಲ್ಲ ತಪ್ಪುಗಳನ್ನ ನಾವು ಅಲ್ಲಲ್ಲೇ ಮೆನ್ಷನ್ ಮಾಡಿ ನೋಡಿ ಇಲ್ಲಿ ತಪ್ಪು ಮಾಡ್ಕೊಂಡಿದ್ಯಾ ಇಲ್ಲಿ ತಪ್ಪು ಮಾಡ್ಕೊಂಡಿದ್ಯಾ ಅಂತ ಹೇಳಿ ಮಾತಾಡೋರು ತುಂಬ ವಿಷಯಗಳಿದೆ ಭವ್ಯಂಗೆ. ಅದು ಮೇ ಬಿ ನಾವು ಅದನ್ನೇ ಹೇಳಲ್ವ 1.5 hour 24 hours ಈ ಡಿಫ್ರೆನ್ಸ್ ಏನಿದೆ ಮೈಟ್ ಬಿ ನಿಮಗೆ ಅದು ಕಂಡಿಲ್ಲ ಕೇಳಿಸಿಲ್ಲ ಅಂತ ಅನ್ಸುತ್ತೆ. ಅದರ್ವೈಸ್ ನನ್ನ ಭವ್ಯಗೆ ಮ್ಯಾಕ್ಸಿಮಮ್ ಬುದ್ಧಿ ಹೇಳಿರೋದಾಗ್ಲಿ ತಪ್ಪುಗಳನ್ನ ಕಂಡಿಡ್ದು ಹೇಳಿರೋದಾಗ್ಲಿ ನಾನೇನೆ. ಬಟ್ ಇಟ್ ವಾಸ್ ಮೋರ್ ಆಫ್ ಅ ಡ್ರಾಸ್ಟಿಕ್ ಚೇಂಜ್ ಸರ್, ಬಿಕಾಸ್ ಅಲ್ಲಿ ತನಕ ನೀವು ಆ ಮಟ್ಟಿಗೆ ಜಗಳ ಆಡಿದ್ದಿರ್ಲಿಲ್ಲ ಭವ್ಯ ಅವ್ರ ಜೊತೆಗೆ. ನಿಮ್ಮ ತಾಯಿಯವ್ರು ಬಂದ್ ಹೋದ್ಮೇಲೆ ನೀವು ಅವ್ರನ್ನ ಟೋಟಲಿ ನೋಡುವಂತ ಇದರಲ್ಲೇ ಅಂದ್ರೆ ಸಣ್ಣ ಪುಟದಲ್ಲೂ ಕಿರಿಕಿರಿ ಮಾಡ್ತೀಯಾರಲ್ಲ ತ್ರಿವಿಕ್ರಮ್ ಅನ್ನೋ ರೀತಿ ನಮಗೆ ಕಂಡಿದ್ದಿದೆ. ಸೊ ಅದು ಯಾವ ರೀತಿ ಇತ್ತು ಅನ್ನುವಂಥದ್ದು ಇಟ್ಸ್ ಆಲ್ ಇನ್ ಅ ಕೋಇನ್ಸಿಡೆನ್ಸ್. ಕಮಾನ್, ನಮ್ಮಮ್ಮ ಬರೋದಕ್ಕಿಂತ ಮುಂಚೆ ಅವಳು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ತಪ್ಪು ಮಾಡಿರ್ತಾಳೆ, ಅದನ್ನ ನಾನೇ ಹೇಳ್ತಿರ್ತೀನಿ. ಎಸ್ ಎಸ್ ಅಲ್ಲ ಅದು ಜಾಸ್ತಿ ಆಯ್ತು ಅಂತ ಅಷ್ಟೇ. ಅವಾಗ ಜಾಸ್ತಿ ತಪ್ಪುಗಳು ಮಾಡಿದ್ದು ಅಂಡ್ ಅವಾಗ ಜಾಸ್ತಿ ತಪ್ಪುಗಳು ಹೈಲೈಟೆಡ್ ಆಗಿ ಕಾಣಿಸಿದ್ದು. ಹನುಮಂತು ಹೊಡೆದಿದ್ದ ಅವಾಗ, ಇಲ್ಲ ಗೇಮ್ಗಳಲ್ಲಿ ಒಂದಷ್ಟು ಅಚಾನಕ್ ಆಗಿ ಮಿಸ್ಟೇಕ್ಗಳಾಗಿದ್ದವಾಗ, ಇಲ್ಲ ನಾನು ಕ್ಯಾಪ್ಟನ್ಸಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ದವಾಗ. ಸೊ ಹೇಳೋ ಅಂತ ವಿಷಯಗಳು ದೊಡ್ಡದಾಗಿರ್ಬೇಕು. ಇಲ್ಲ ಸುಮ್ಮನೆ ಒಬ್ಬ ಫ್ರೆಂಡ್ ಹತ್ರ ಬಂದ್ಬಿಟ್ಟು ಮಗ ನೀನು ಏನು ತಪ್ಪು ಮಾಡ್ತಿದ್ಯಾ ಗೊತ್ತಾ ಅಂತ ಇಟ್ಕೊಂಡು ಕಪಾಳಕ್ಕೆ ಇಟ್ಕೊಂಡು ಹೊಡೆಯೋಕ್ಕಾಗತ್ತಾ? ಅವ್ನಿಗೆ ಆ ಥರ ಹೊಡೆಯೋ ಅಂತ ವಿಷಯಗಳು ಮಾಡಿದಾಗ ಮಾತ್ರ ಹೊಡಿತೀವಿ. ಇಲ್ಲ ಅಂತಂದ್ರೆ ಫ್ರೆಂಡ್ ಅಲ್ವಾ, ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ ತಪ್ಪು ಯಾಕೋ ಮಾಡಿದೆ ಹಿಂಗೆ ಇದ್ಬಿಡೋ ಅಂತ. ಅದೇ ಬೇರೆಯವ್ರ ತಪ್ಪು ಮಾಡಿದ್ರೆ ಅವ್ರನ್ನ ಕ್ಲೀನಾಗಿ ಕರೆದ್ಬಿಟ್ಟು ನೀನು ಇಂಥ ತಪ್ಪು ಮಾಡಿದ್ಯಾ ಅಂತ ನೇರವಾಗಿ ಹೇಳ್ತೀವಿ. ಫ್ರೆಂಡಿಗೆ ಹೇಳೋ ರೀತಿ ಬೇರೆ, ಇಲ್ಲಿ ಬೇರೆಯವ್ರಿಗೆ ಹೇಳೋ ರೀತಿ ಬೇರೆ ಇರುತ್ತೆ. ಆ ಡಿಫ್ರೆನ್ಸ್ ಇತ್ತು. ಇಲ್ಲಿ ನಾನೇ ಒಂದಷ್ಟು ವಿಷಯಗಳನ್ನ ಕೇಳಿದಾಗ ಅದು ನೀನು ಮೇಜರ್ ಆಗಿ ತಪ್ಪು ಮಾಡಿದ್ಯಾ ಅಂತಂದಾಗ ಫಸ್ಟ್ ಹೇಳೋ ವ್ಯಕ್ತಿ ನಾವೇ ಆಗಿರ್ಬೇಕು. ಈಗ ಒಬ್ಬ ಫ್ರೆಂಡ್ ಎಲ್ಲೋ ಆದಿ ತಪ್ತಾ ಇದ್ದಾನೆ ಅಂತಂದಾಗ ಅವ್ನು ಕೊಳ್ಪಟ್ಟಿ ಹಿಡ್ಕೊಂಡು ಹೇಳೋ ಅಂತ ತಾಕತ್ ನಮಗಿರ್ಬೇಕು. ಅವಾಗಲೇ ಒಬ್ಬ ಒಳ್ಳೆ ಫ್ರೆಂಡ್ ಅನ್ನೋದು. ಆ ತಪ್ಪು ಮಾಡಿದಾಗ ನಾನು ನೇರವಾಗಿ ಹೇಳಿದ್ದೀನಿ ಒಬ್ಬ ಫ್ರೆಂಡ್ ಆಗಿ. ಇನ್ನು ನಾಮಿನೇಷನ್ಸ್ಗಳಿಗೂ ನೇರವಾಗಿ ತೊಗೊಂಡಿದ್ದೀನಿ. ಅದನ್ನೇನೋ ನಮ್ಮ ತಾಯಿ ಬಂದು ಹೇಳ್ಕೊಟ್ರು. ನಮ್ಮ ತಾಯಿ ನೋಡಿರೋದು ಆಸ್ ಎ ಆಡಿಯನ್ಸ್ ಆಗೇನೆ, ಮಗ ಇದ್ದಾನೆ ಅಂತ ಅಂದ್ಬಿಟ್ಟು ಅವ್ರಿಗೆ ಎಕ್ಸಾಕ್ಟ್ಲಿ ಅವ್ರಿಗೇನು ಮಗ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಏನು ಎಕ್ಸ್ಟ್ರಾ ಎಪಿಸೋಡ್ಸ್ ಏನು ಕಳ್ಸಿರಲ್ಲ ಅವ್ರಿಗೆ. ಆಸ್ ಎ ಆಡಿಯನ್ ಆಗೇ ನೋಡೋದು. ಒಂದು 2-3 ಎಪಿಸೋಡ್ ನೋಡ್ತಿದ್ದಂಗೆ ಅವ್ನು ತ್ರಿವಿಕ್ರಮ್ ಅನ್ನೋದು ಮಗನೇ ಆಗಿದ್ರು ಒಬ್ಬ ಇದಾಗಿ ನೋಡ್ತಾನೆ ಇರ್ತಾರೆ. ಅವ್ರನ್ನು ಆಸ್ ಅನ್ ಕ್ಯಾರೆಕ್ಟರ್ ಆಗೇ ನೋಡ್ತಿರ್ತಾರೆ. ಎಲ್ಲೋ ನಾನು ತಪ್ಪು ಮಾಡಿದಂಗೂ ಇಲ್ಲಿ ತಪ್ಪು ಮಾಡಿದ್ಯಾ ನೋಡು ಅಂತ. ಕೆಲವು ಸತಿ ನಾವು ಬೇರೆಯವ್ರನ್ನ ನಾಮಿನೇಷನ್ಸ್ ಇಂದ ಸೇವ್ ಮಾಡ್ಬೇಕಾದ್ರೂ ಅನ್ಸಿರುತ್ತೆ ಇವ್ನಿಗೆ ಆಗ್ಬೇಕು ಫಸ್ಟ್ ಇವ್ನು ಸೇವ್ ಆಗ್ಬೇಕಲ್ವಾ ಅಂತ. ಬಟ್ ನಮಗೆ ಅನ್ಸೋದಲ್ಲಿ 24 hours ಅಲ್ಲಿ ನಾವೇನು ತಪ್ಪು ಮಾಡಿದ್ದೀವಿ, ನಾವು ಅವ್ರನ್ನ ಏನಕ್ಕೆ ಸೇವ್ ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ ನಮ್ಗೆ ಗೊತ್ತಿರತ್ತಲ್ವ. ನಿಮಗೆ ಆ ಪಾಯಿಂಟ್ ಮಾತ್ರ ಕ್ಲೈಮ್ಯಾಕ್ಸ್ ಮಾತ್ರ ತೋರಿಸಿರ್ತಾರೆ. ಅದ್ರ ಮುಂದೆ ಹಿಂದೆ ಏನೇನು ಡಿಸ್ಕಷನ್ ಆಗಿರುತ್ತೆ, ಏನಕ್ಕೆ ನಾವು ಅವ್ರನ್ನ ಸೇವ್ ಮಾಡ್ತಾ ಇದ್ದೀವಿ, ಇಲ್ಲ ಒಬ್ಬ ವ್ಯಕ್ತಿ ಹತ್ರ ಕೂತ್ಕೊಂಡು ನಾವು ಏನಕ್ಕೆ ಮಾತಾಡ್ತಾ ಇದ್ದೀವಿ ಅನ್ನೋದು ಬಿಹೈಂಡ್ 24 hours ನೋಡಿದ್ರೆ ನಮ್ಗೆ ಅದರಲ್ಲಿ ಏನೋ ಒಂದು ರೀಸನ್ ಇರುತ್ತೆ. ದಟ್ಸ್ ವೈ ಸೇವ್ಡರ್ ಅನ್ನೋ ಥರ. ಇಲ್ಲ ನನ್ನ ನೇರವಾಗಿ ನಾಮಿನೇಟ್ ನನ್ನನ್ನು ನಾನೇ ಮಾಡ್ಕೊತೀನಿ ಒಂದ್ಸತಿ ಸರಿನಾ, ಅದು ನನ್ನ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಅಲ್ಲಿ ನನ್ನ ತಪ್ಪು ಕಾಣಿಸಿರುತ್ತೆ. ಅದನ್ನ ನನ್ನ ತಪ್ಪು ನಾನೇ ಹೈಲೈಟ್ ಮಾಡ್ಕೊಳ್ಳಿಲ್ಲ ಅಂತಂದಾಗ ಬೇರೆಯವ್ರು ಯಾರನ್ನೋ ಹೈಲೈಟ್ ಮಾಡಕ್ಕೆ ಬಿಡ್ತಾ ಇದ್ದೀನಿ ಅಂತ ದೇ ಆರ್ ರೂಲಿಂಗ್ ಮೀ ಅಂತ. ಇಲ್ಲಿ ನನ್ನ ತಪ್ಪು ನಾನು ಮುಚ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ನನ್ನ ತಪ್ಪು ನಾನೇ ಹೈಲೈಟ್ ಮಾಡಿಕೊಂಡು ಫಸ್ಟ್ ಟೈಮ್ ಒಬ್ಬ ಅವ್ನ ನಾಮಿನೇಷನ್ ಅವನೇ ಮಾಡ್ಕೊತಾನೆ ಅನ್ನೋದಾದ್ರೆ ಜನಕ್ಕೆ ನಾನು ತಪ್ಪು ಕಂಡಿಡ್ಕೊಂಡು ನಾನೇ ಸರಿ ಹೋಗಿದ್ದೀನಿ ಅನ್ನೋದ್ರೆ ಸೇವ್ ಮಾಡ್ತಾರಲ್ವಾ. ಸೊ ಆ ಮುಖಾಂತರವಾಗಿ ನಾನು ನಾಮಿನೇಟ್ ಮಾಡ್ಕೊಂಡೆ ಅಷ್ಟೇ. ಅಲ್ಲ ಇಲ್ಲಿ ಸತ್ಯಾಸತ್ಯತೆ ನಿಮ್ಮಗಳ ಕಂಟೆಸ್ಟೆಂಟ್ಸ್ ಮಾತ್ರ ಗೊತ್ತಿರುತ್ತೆ. ಈಗ ನಮಗೆ ತೋರಿಸುವಂತಹ ರೀತಿಯಲ್ಲಿ 1.5 ಗಂಟೆಯಲ್ಲಿ ನಿಮ್ಮನ್ನೇ ತಪ್ಪು ಅಂತ ತೋರಿಸ್ತಾ ಇದ್ರಲ್ಲ, ಹಾಗಾಗಿ ನೀವು ತಪ್ಪಾಗಿ ಬಿಂಬಿಸ್ಕೊಂಡಾಗ ನಿಮ್ಮನ್ನು ನೀವು ಹೇಗೆ ಸಾಧ್ಯ ಅದು ಅಂತ ನಾನು ಕೇಳೋದು. ಇಲ್ಲ ಅದಕ್ಕೆ ಅಲ್ವಾ ಈ ಕ್ಲಾರಿಟಿಗಳು ಕೊಡ್ತಾ ಹೋಗೋದು. ಭವ್ಯನ ಬೆಂಬಲಿಸಿದ್ದೀನಿ ಅನ್ನೋದೇ ಆಗಿದ್ದಿದ್ರೆ 1 ವೀಕಲ್ಲಿ ನಮಗೆ ಟಿಕೆಟ್ ಟು ಫಿನಾಲೆ ಕಂಟೆಂಟೆಡ್ ಟಿಕೆಟ್ ಟು ಫಿನಾಲೆ ಅನ್ನೋದ್ರಲ್ಲಿ 9 ಟಾಸ್ಕ್ ಆಡ್ತಾರೆ ಭವ್ಯ. ಕೊನೆಯದಾಗ 9ನೇ ಟಾಸ್ಕು ಗೆಲ್ತಾರೆ. ಸೊ ಅಲ್ಲೆಲ್ಲ ಹಂಗಾರೆ ನಾನು ಹೇಳ್ಕೊಡ್ಬೋದಾಗಿತ್ತಲ್ಲ ಈ ಗೇಮ್ ಹಿಂಗಾಡು. ನಾನು ಎಲ್ಲೂ ಒಂದು ಕಡೆನೂ ನಾನು ಹೇಳ್ಕೊಟ್ಟೇ ಇಲ್ಲ. ಇಷ್ಟು ದಿನದಲ್ಲಿ 120 ದಿನದಲ್ಲಿ ಭವ್ಯ ನೀನು ಈ ಗೇಮ್ ಹಿಂಗೆ ಕ್ರ್ಯಾಕ್ ಮಾಡು, ಇಲ್ಲ ಈ ಗೇಮ್ ಹಿಂಗೆ ಆಡಿದ್ರೆ ನಿಂಗೆ ಈಸಿ ಆಗುತ್ತೆ, ನಾನು ಅದನ್ನ ಎಲ್ಲೂ ಶೇರ್ ಮಾಡಿಲ್ಲ. ಸೋತಿದ್ಯಾ ಬಿಡು ದಟ್ಸ್ ಓಕೆ ಅಂತ ಹೇಳಿದ್ದೀನಿ. ಅತ್ತಾಗ ಅಳಕ್ಕೆ ಹೋಗ್ಬೇಡ ಇದೆಲ್ಲ ಯಾಕೆ ಅಳ್ತೀಯ ಅಂತ ಹೇಳಿದ್ದೀನಿ. ಆ್ಯಂಡ್ ಯಾವಾಗಲಾದ್ರೂ ಫ್ಯಾಮಿಲಿ ನೆನ್ಸ್ಕೊಂಡು ಕೂಗಿದಾಗ ನಿನ್ನ ಫ್ಯಾಮಿಲಿ ಹೆಂಗೋ ಆರಾಮಾಗಿರ್ತಾರೆ, ಇಲ್ಲ ಆರಾಮಾಗಿರು ಅಂತ ಹೇಳಿದ್ದೀನಿ. ಈ ವಿಷಯಗಳನ್ನ ಬಿಟ್ಟರೆ
ಬೆಂಬಲ ಅನ್ನೋದು ನೀವು ಅದನ್ನ ನಾರ್ಮಲ್ ಆಗಿ ಯಾರೇ ಮಾಡಿದ್ರು ಮಾಡ್ತೀರಾ ಅಲ್ವಾ. ಈಗ ಒಬ್ಬ ಆಟಗಾರ ಸೋತಿದ್ದಾನೆ ಅಂತಂದ್ರೆ ನಿಮಗೆ ಕಾಣಿಸೋಂಥ ವ್ಯಕ್ತಿ ಸೋತಿದ್ದಾನೆ ಅಂತಂದ್ರೆ ನೀವೇ ಹೋಗಿ ಸಪೋರ್ಟ್ ಮಾಡ್ತೀರಲ್ವಾ. ಆ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ನಾನು ಸಪೋರ್ಟ್ ಮಾಡಿದ್ದೇನೆ ಅಷ್ಟು ಬಿಟ್ರೆ ಅದನ್ನ ನೋಡು ಭವ್ಯ ನೀನು ಫಸ್ಟ್ ಡೇ ಇಂದ ಲಾಸ್ಟ್ ಡೇ ತನಕ ಇರಬೇಕು ಅಂತಂದ್ರೆ ಈ ತರ ಪ್ಲಾನ್ ಮಾಡ್ಕೋಬೇಕು, ಈ ತರ ಇರಬೇಕು ಅಂತ ನನ್ನ ಓನ್ ಕಾಂಪಿಟೇಟರ್ ನಾನೇ ಯಾಕೆ ಬೆಳೆಸ್ಲಿ. ಸೊ ಆ ಪಾಯಿಂಟ್ ಅಲ್ಲೆಲ್ಲ ನೋಡೋದು ನಾನು ಇನ್ಫ್ಯಾಕ್ಟ್ ನಾನೇನು ಯೋಚನೆ ಮಾಡ್ತಿದ್ದೀನಿ ಅಂತ ಭವ್ಯಂಗೆ ಹೇಳೇ ಇಲ್ಲ. ಸೊ ಹಂಗಾಗಿ ನಾನು ಬೆಂಬಲಿಸಿಲ್ಲ ಅನ್ನೋದು ಎವಿಡೆಂಟ್ ಆಗಿ ಕಾಣಿಸುತ್ತೆ. ಅವ್ರು ಏನು 6th ಪ್ಲೇಸ್ ತನಕ ಬಂದ್ರು, ಟಾಪ್ 6 ಅಲ್ಲಿ ಏನಿದ್ರು ಇಟ್ಸ್ ಅವರ್ ಓನ್ ಎಫರ್ಟ್ ಇಲ್ಲ ಅಂತಂದ್ರೆ ಚಾನ್ಸೇ ಇಲ್ಲ ನಿಮ್ಗೆ ಅಲ್ಲಿ. ಇಲ್ಲ ಜನಗಳಿಗೆ ತೋರಿಸೋ 1.5 hour ಜಾಸ್ತಿ ಬಿಗ್ ಬಾಸ್ಗೆ ಗೊತ್ತಿರುತ್ತಲ್ವಾ, ಬಿಗ್ ಬಾಸ್ ಸೇವ್ ಮಾಡಕ್ ಚಾನ್ಸೇ ಇಲ್ಲ. ಈಗ ಹನುಮಂತು ಅವರು ಬಂದಾಗ ಅವ್ರಿರುವಂತಹ ರೀತಿ ಸಣ್ಣಕ್ಕೆ ಏನೋ ಲುಂಗಿ ಉಟ್ಕೊಂಡು ಅವನೊಂದು ವೀಕ್ ಕಂಟೆಸ್ಟೆಂಟ್ ಅಂತ ನೀವು ತಿಳ್ಕೊಂಡಿದ್ದು ಇದೆ ಅಂತ ಹೇಳಿದ್ರಿ. ಹೋಗ್ತಾ ಹೋಗ್ತಾ ಅವರ ನಿಜವಾದ ಆಟದ ವೈಖರಿ ನೋಡ್ತಾ ಹೋದಾಗ ನೀವು ಪ್ಲಸ್ ಆಮೇಲೆ ರಜತ್ ಅವರು, ಶೋಭಾ ಶೆಟ್ಟಿ ಅವ್ರು ಬರ್ತಾರೆ. ನಾನು ಈ ಪರ್ಸೆಪ್ಷನ್ ಕೇಳ್ತೀನಿ, ಯಾಕೆಂತಂದ್ರೆ ಮಂಜಣ್ಣ ಮಂಜು ಅವರು ಉಗ್ರಂ ರೀತಿಲೇ ಬಹಳ ಜೋರಾಗಿ ಶುರು ಮಾಡಿದ್ರು. ಬರ್ತಾ 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 ಇನ್ನೊಬ್ರು ಕಂಟೆಸ್ಟೆಂಟ್ ಪ್ರಭಾವದಿಂದ ಅವ್ರು ತಣ್ಣಗೆ ಮಾಡ್ಬಿಟ್ರು. ಕೊನೆ ತನಕ ಎಲ್ಲ 5-6 ಹೊಟ್ಟೋಗ್ಬಿಟ್ರು. ನಿಮಗೆ ಎಲ್ಲೋ ಒಂದ್ ಕಡೆ ನಾನು ಇವನನ್ನ ತಪ್ಪಾಗಿ ತಿಳ್ಕೊಂಡೆ, ಇವ್ ನನಗೆ ಆಕ್ಚುಯಲ್ ಕಾಂಪಿಟೇಟರ್ ಅಂತ ಯಾವ ಹಂತದಲ್ಲಿ ಅನಿಸ್ತು ಅಂತ ಹನುಮಂತ ಅವ್ರ ವಿಚಾರದಲ್ಲಿ? ಸೊ ನಂಗೆ ಹನುಮಂತ ಅವ್ರ ವಿಚಾರದಲ್ಲಿ ನೀವು ಲುಂಗಿ ಹಂಗೆ ಹಾಕೊಂಡ್ ಬಂದಿದ್ದಾನೆ ವೀಕ್ ಅಂತ, ನಂಗೆ ಅವನು ಯಾವತ್ತೂ ವೀಕ್ ಅಂತ ಅನ್ಸೇ ಇಲ್ಲ. ಯಾಕಂದ್ರೆ ಅವ್ನು ಬರ್ಬೇಕಾದ್ರೆ ಗೊತ್ತಿತ್ತು 2-3 ಶೋ ಮಾಡ್ಕೊಂಡ್ ಬಂದಿದ್ದಾನೆ ಅಂತ. ಸೊ ಅವ್ನು ಜಾಣ ಇದ್ದಾನೆ ಅನ್ನೋದಂತೂ 100% ಗೊತ್ತಿತ್ತು. ಅಂಡ್ ಶೋ ಫಾರ್ಮ್ಯಾಟ್ಗಳೆಲ್ಲ ಅವನಕಿನ್ನ ತುಂಬಾ ಚೆನ್ನಾಗಿ ಇಲ್ಲಿ ಈ ಮನೇಲಿ ಯಾರಿಗೂ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಗೊತ್ತಿತ್ತು. ಸೊ ಅವ್ನು ಸ್ಟ್ರಾಂಗ್ ಆಗಿದ್ದಾನೆ ಅನ್ನೋದು ಮಾತ್ರ ಗೊತ್ತಿತ್ತು. ಅಂಡ್ ಈ ಮನೇಲಿ ಬೆಸ್ಟು ಥಿಂಗ್ ಏನಂತಂದ್ರೆ ನಿಮ್ಗೆ ಹುಲಿನೂ ಒಂದೇ ಕಡೆ ಬಿಟ್ಟಿರ್ತಾರೆ, ಜಿಂಕೆನೂ ಒಂದೇ ಕಡೆ ಬಿಟ್ಟಿರ್ತಾರೆ. ಹುಲಿ ಬೇಟೆ ಆಡಂಗಿಲ್ಲ ಜಿಂಕೆನ, ಸರಿ, ದಟ್ ಇಸ್ ದ ರೂಲ್. ಅಂಡ್ ಹುಲಿ ನೇರವಾಗಿ ಬಂದು ಜಿಂಕೆನ ಬೈಯಂಗಿಲ್ಲ, ಸರಿನಾ. ಜಿಂಕೆನೂ ಹೋಗಿ ಹುಲಿಗೆ ಹೊಡೆಯಂಗಿಲ್ಲ, ಬೈಯಂಗಿಲ್ಲ. ಸೊ ಹಿಂಗಿರ್ಬೇಕಾದ್ರೆ ಎರಡು ಈಕ್ವಲ್ ಅಲ್ವಾ. ಸೊ ಈ ಮನೇಲಿ ಎಲ್ಲರೂ ಬದುಕ್ಬೋದು ಆರಾಮಾಗಿ. ಸೊ ಆ ಪ್ರಾಸ್ಪೆಕ್ಟಿವ್ ನೋಡ್ತಾ ಹೋದ್ರೆ ಇಫ್ ಯು ಆರ್ ಫಿಟ್ ಎನಫ್, ನಿಂಗೆ ಆಟ ಆಡೋದಕ್ಕೆ ಶಕ್ತಿ ಇದೆ ಅಂತ ಅನ್ನೋದಾದ್ರೆ ಇಬ್ರು ಇರ್ಬೋದು. ಇಲ್ಲ ನಂಗೆ ಇರಕ್ಕಾಗಲ್ಲ ಅನ್ನೋರು ಬೇಗ ಹೋಗ್ತಾರೆ ಅಷ್ಟೇ. ಸೊ ಆ ಪ್ರಾಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಇಷ್ಟು ಏನು ಅವ್ರು ಎಲ್ಲಾರ್ಕಿನ್ನ ತುಂಬಾ ಚೆನ್ನಾಗಿ ನಿಂತ್ಕೊಂಡ. ಅಂಡ್ ಅವ್ನಿಗೆ ಏನು ಜಾನಪದ ಹಾಡುಗಳ ಮೇಲೆ ಇದ್ದಂಥ ಒಲವೇನಿತ್ತು ಅಂಡ್ ಅದನ್ನ ಏನು ಸ್ಟ್ರಾಂಗ್ ಆಗಿ ಕಲ್ಟಿವೇಟ್ ಮಾಡ್ಕೊಂಡ್ ಬಂದಿದ್ದನ್ನೆಲ್ಲ ಅವ್ನು ಜಾನಪದ ಗೀತೆ ಮುಖಾಂತರ ಒಬ್ಬೊಬ್ರು ಮಾಡಿದ ತಪ್ಪುಗಳನ್ನೆಲ್ಲ ಹೈಲೈಟ್ ಮಾಡ್ತಾ ಬಂದ. ಸೊ ಅವ್ನು ಆಡ್ದಂಥ ರೀತಿಗಳು ಎಲ್ಲರೂ ಅಲ್ಲಿ ಕೂತ್ಕೊಂಡು ಅಂತ್ಯಾಕ್ಷರಿ ಆಡ್ತಾ ಇದ್ವಿ, ಸಿನಿಮಾ ಸಾಂಗ್ಗಳು ಆಡ್ತಾ ಇದ್ವಿ. ಇವ್ನು ಬೇರೆದೇ ಸಾಂಗ್ ಆಡ್ತಾರೆ. ಇವನಿಗೆ ಬರೋಂಥ ಇವನೇ ಕಟ್ಟಿ ಆಡ್ದಂಥ ಸಾಂಗ್ಗಳು ತುಂಬ ಇದೆ. ಸೊ ಅವ್ನ ಮೆಚುರಿಟಿ ಆಫ್ ಥಿಂಕಿಂಗ್ ಬೇರೆ ಥರ ಇರ್ತಾ ಇತ್ತು. ದಟ್ಸ್ ವೈ ಈ ಸ್ಟುಡ್ ಹೆಡ್ ಲೈಕ್ ಎಲ್ಲರಿಗಿಂತ ತುಂಬ ಡಿಫ್ರೆಂಟ್ ಆಗಿ ಕಾಣಿಸಕ್ಕೆ ಸ್ಟಾರ್ಟ್ ಆದ. ಅಲ್ಲ, ನೀವೇ ಹೇಳ್ದಂಗೆ ಅವ್ರು 2-3 ರಿಯಾಲಿಟಿ ಶೋಸ್ ಮಾಡ್ಕೊಂಡ್ ಬಂದಿರೋರು, ಫಾರ್ಮ್ಯಾಟ್ ಗೊತ್ತಿರೋರು. ಹಾಗಾದ್ರೆ ತ್ರಿವಿಕ್ರಮ್ ಅವ್ರಿಗೂ ಆ ಫಾರ್ಮ್ಯಾಟ್ಸು, ಆ ನ್ಯಾಕ್ಸು, ಪ್ರೋಮೋ ಕೊಟ್ರೆ ಹೆಂಗೆ ಹೋಗುತ್ತೆ, ಕಂಟೆಂಟ್ ಕೊಟ್ರೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿದ್ದಾರೆ. ಬಿಕಾಸ್ ಅವ್ರೊಂದು 2 ವೀಕ್ ಬಹಳ ಒದ್ದಾಡಿದ್ರು. ಹನುಮಂತ ಸ್ಟಾರ್ಟಿಂಗ್ ನಾವು ನೋಡಿದೀವಿ, ಬಂದ ತಕ್ಷಣ ಕ್ಯಾಪ್ಟನ್ಸಿ ಕೊಟ್ಟರು, ಅದೇನೋ ನಿಲ್ಸಪ್ಪ ಅದರ ಮಾರ್ಕ್ಸ್ ಕೊಡು ಅಂತೆಲ್ಲ ಕೊಟ್ಟರು. ಇಲ್ಲ ಒಂದ್ ಕಡೆ ಅವ್ರು ಮಾಡ್ತಿದ್ದಿದ್ ನಾಟಕ ಅಂತ ಅನ್ಸಿದ್ಯಾ ನಿಮ್ಗೆ? ಯಾಕಂದ್ರೆ ಇಷ್ಟೊಂದು ಮುಗ್ಧಾನ ಇಷ್ಟೆಲ್ಲ ತಿಳ್ಕೊಂಡ್ ಬಂದಿರೋ ವ್ಯಕ್ತಿ ಅಂತ ಆ ತಿಳುವಳಿಕೆ ನಿಮ್ಗಿದ್ದಿದ್ರೆ ಗೆಲ್ತಿದ್ರಿ ಅನ್ಸುತ್ತಾ? ಇಲ್ಲ, ನನ್ಗೆ ಅವನು ಎಲ್ಲೋ ತಿಳ್ಕೊಂಡ್ ಬಂದಿದ್ದಾನೆ. ಒಂದು ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ರಿಯಾಲಿಟಿ ಶೋ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಅವ್ನು ರಿಯಾಲಿಟಿಲಿ ವರ್ಕ್ ಮಾಡ್ಕೊಂಡ್ ಬಂದಿದ್ದಾನೆ ಅಂಡ್ ಅದರಲ್ಲಿ ಸಕ್ಸಸ್ಫುಲ್ ಆಗಿ ಬಂದಿದ್ದಾನೆ. ಒಬ್ಬ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಒಂದು ರಿಯಾಲಿಟಿ ಶೋ ಅಲ್ಲಿ ಅವ್ನು ಏನೇನೆಲ್ಲ ಮಾಡಬೇಕು ಅಂತ ಅವ್ನಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನನಗೆ ರಿಯಾಲಿಟಿ ಶೋ ಬಗ್ಗೆ ಗೊತ್ತು, ಬಟ್ ನಾನು ಯಾವತ್ತೂ ಅದ್ರಲ್ಲಿ ಸಕ್ಸಸ್ಫುಲ್ ಅಲ್ಲ, ನಾನು ಎಂಟರ್ ಆಗಿಲ್ಲ. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಒಂದು ಕತೆ ಕೇಳೋದಕ್ಕೂ ಒಂದು ಕತೆ ಬರೆಯೋದಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಕೇಳೋನ್ಗೆ ಕೇಳಿಸ್ಕೊಳ್ಳೋದ್ರು ಮಾತ್ರ ಇರುತ್ತೆ. ಸೊ ನಂಗೆ ಈ ಕತೆ ಹಿಂಗಿದೆ ಅನ್ನೋದು ಮಾತ್ರ ಗೊತ್ತಿರುತ್ತೆ, ಬಟ್ ಬರೆಯೋನ್ಗೆ 3-4 ಪರ್ಸ್ಪೆಕ್ಟಿವ್ ಗೊತ್ತಿರುತ್ತೆ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ನು ತುಂಬಾ ಚೆನ್ನಾಗಿದ್ದ ಅಂಡ್ ಅವ್ನು ಜನಕ್ಕೆ ತುಂಬಾ ಚೆನ್ನಾಗಿ ರೀಚ್ ಆಗಿದ್ದ. ನಾನು ಅದನ್ನೇ ನಿಮ್ಗೆ ಹೇಳಿದ್ದು. ಆಮೇಲೆ ಅವ್ನು ಬಂದು ಒದ್ದಾಡಿದ್ದೇನಕ್ಕೆ ಅಂತಂದ್ರೆ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆಲ್ರೆಡಿ 21 ದಿನ ಮನೆಯಲ್ಲಿ ಟೈಗರ್ಸ್ಗಳ ಥರ ನಿಂತಿರೋರೆಲ್ಲರೂ. ಅವನು ಊರಿಂದ ಬಂದು ಆ ಮೈಂಡ್ ಸೆಟ್ಟಿಗೆ ಅಡ್ಜಸ್ಟ್ ಆಗ್ಬೇಕಲ್ಲ, ಅಡ್ಜಸ್ಟ್ ಆಗೋದಕ್ಕೆ ಒದ್ದಾಡ್ದ ಅಷ್ಟೇ ಬಿಟ್ರೆ ಅವನೆಲ್ಲ ನಂಗೆ ಇಲ್ಲ ಆಗದೇ ಇಲ್ಲ ಅನ್ನೋ ಥರ ಎಲ್ಲೂ ಒದ್ದಾಡಿಲ್ಲ. ಸೊ ಆಗದೇ ಇಲ್ಲ ಅನ್ನೋದಾಗಿದ್ರೆ ಡೋರ್ ಪಕ್ಕ ನಿಂತ್ಕೊಂಡ್ಬಿಟ್ರೆ ಅವನು ಆಗ ಯಾಕೋ ಆಗ್ತಿಲ್ಲ ಸೊ ಹಂಗೆ ಹೊಡೆದಾಡಿ ಗೆದ್ದ ಅಷ್ಟೇನೆ ಅವನು. ಸೊ ಈಗ 24 ಗಂಟೆ, ಯಾಕಂದ್ರೆ ಮನುಷ್ಯನಿಗೆ ಸಹಜವಾಗಿ ತನ್ನ ಪರ್ಸನಲ್ ಟೈಮ್ ಅಂತ ಇರುತ್ತೆ. ನಿಮ್ಮಗಳಿಗೆ 24 ಗಂಟೆ ಅಷ್ಟೇ 77 ಕ್ಯಾಮ್ರಾ ಮುಂದೆ ಇರುವಂಥದ್ದು ಎಷ್ಟು ಕಷ್ಟ ಇದೆ ಅಂತ. ಬಿಕಾಸ್ ನಮಗೆ ನಾವು ನೋಡುವಂಥದ್ದು 1.5 ಗಂಟೆ. ಸೊ ನಿಮ್ಗಲ್ಲಿ ಹೆಂಗಿರುತ್ತೆ? ಯಾಕಂದ್ರೆ ಟೈಮ್ ಕಳಿಯೋದು ತಮಾಷೆ ಮಾತಲ್ಲ. ನಿಮ್ಗೆ ಯು ವಾಂಟ್ ಸಮ್ ಆಕ್ಟಿವಿಟಿ, ಅದರಲ್ಲಿ ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರಿಂದ ಏನಾದ್ರು ಒಂದು ಮಾಡ್ತಿರ್ಬೇಕು ಅನ್ನುವಂಥ ಹಂಬಲ ಇರುತ್ತೆ. ಮತ್ತಿಲ್ಲ ಮಾತು ಕೂತ್ರೆ ಮಾತೇ ಆಡ್ತಿರ್ತೀವಿ, ಮತ್ತೆ ಹಾಗೆ ಬಾಯ್ ತಪ್ಪ ಮಾತು ಹೋದ್ರೆ ಮತ್ತೆ ಕಂಟೆಂಟ್ ಹೋಗಿರುತ್ತೆ ಅಲ್ಲಿ. ಸೊ ಅದು ಹೆಂಗಿತ್ತು ನಿಮ್ಗೆ ಅಲ್ಲಿನ ಒಂದು ಅನುಭವ ಅಂತ?
ಇದು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ 1 ವೀಕ್ ನಮಗೂ ಕಷ್ಟ ಆಯಿತು. ಸೊ ನಾವಿಲ್ಲಿ ಹೊರಗಡೆ ಇದ್ದಾಗ ನಮ್ದು ಬೇರೆ ಬೇರೆ ಪ್ರಪಂಚ, ಬೇರೆ ಬೇರೆ ರೊಟೀನ್ಸು, ಬೇರೆ ಬೇರೆ ಕೈಂಡ್ ಆಫ್ ಫುಡ್ ಸ್ಟೈಲು, ವರ್ಕೌಟ್ಸು, ಈ ಥರದ್ದೆಲ್ಲ ಆ್ಯಡ್ ಆನ್ ಆಗಿರುತ್ತೆ. ಬಟ್ ಅಲ್ಲೋದಾಗ ನೀನು ಕಂಡೀಷನ್ಡ್ ಆಗ್ತಾ ಹೋಗ್ತೀಯ. ಸೊ ಈ ಥರ ಈವೆಂಟ್ಸ್ಗಳು ಬರುತ್ತೆ, ಟಾಸ್ಕ್ಗಳು ಬರುತ್ತೆ. ಸೊ ಅಲ್ಲೇನಾಗ್ತಿತ್ತು ನಮಗೆ ಅಂತಂದರೆ, ದಿನದಲ್ಲಿ 8 ಗಂಟೆ ನಿದ್ದೆ ಅಂತಂದರೆ ಮಿಕ್ಕಿದ 4 ಅವರ್ 5 ಅವರ್ ಬಿಟ್ಟರೆ ನಮಗೆ ಇನ್ನೆಲ್ಲ ಈ ಚಟುವಟಿಕೆ, ಟಾಸ್ಕ್ಗಳು, ನೆಕ್ಸ್ಟ್ ಏನು ಮಾಡಬೇಕು ಈ ಥರದ್ದೆಲ್ಲ ಹಣಹಾಣಿಲ್ಲೇ ಇರ್ತಾಯಿದ್ರು. ಒಬ್ಬ ಹಾಡು ಹೇಳಕ್ಕೆ ಬರೋನು ಯಾವ ಥರ ಹಾಡು ಹೇಳಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ, ಸೊ ಅಲ್ಲಿರೋರ್ಗೆ ಇಷ್ಟ ಆಗುತ್ತೆ, ಅವ್ರವ್ರದ್ದೇ ಆದಂಥ ಕ್ರಿಯೇಟಿವ್ ಮೈಂಡ್ಸ್ಗಳಲ್ಲಿ ಅವ್ರು ಏನೇನಾಗುತ್ತೆ ಅದನ್ನೆಲ್ಲ ಕೊಡ್ತಾಯಿದ್ರು. ಈಗ ಧನು ಮಿಮಿಕ್ರಿ ಮಾಡ್ತಾ ಇದ್ದ, ಮಂಜಣ್ಣ ಸ್ಕಿಟ್ಸ್ಗಳು ಮಾಡ್ಸೋರು, ಈಗ ನಾವು ಬೇರೆಯವ್ರ ಹತ್ರ ಮಾತಾಡೋ ಅಂಥದ್ದು, ಇದೆಲ್ಲ ಒಂದಷ್ಟು ವಿಷಯಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು ಬಿಟ್ಟರೆ ಅಲ್ಲಿ ಉಳ್ಕೋಬೇಕು ಅಂದರೆ ಅವೆಲ್ಲ ಮಾಡಲೇಬೇಕಲ್ವ, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತಾ ಇದ್ರು. ಆ್ಯಂಡ್ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾಯಿದ್ರು. ಯಾರು ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿಕೊಂಡು, ಯಾರು ತುಂಬ ಚೆನ್ನಾಗಿ ಅವ್ರ ಟ್ಯಾಲೆಂಟ್ಸ್ಗಳನ್ನ ಶೋಕೇಸ್ ಮಾಡಿದ್ರು, ಅವ್ರು ಕೊನೆ ತನಕ ಬಂದರು. ಆ್ಯಂಡ್ ಬಿಗ್ ಬಾಸ್ ಮನೆ ನಿಂಗೆ ಎಲ್ಲ ಕೊಡುತ್ತೆ ಅಂದರೆ ನೀನು ಬಿಗ್ ಬಾಸ್ ಮನೆಗೆ ಒಂದಷ್ಟು ಕೊಡಬೇಕಾಗತ್ತೆ. ಸೊ ಆ ಥರ ಕೊಟ್ಟೋರಲ್ಲಿ ಉಳ್ಕೊಂಡವ್ರು ಕೊನೆಯವರು ಅಷ್ಟೇ. ಅಲ್ಲ, ಈಗ ನೀವು ಹೇಳ್ತಾ ಇದ್ರೆ ನಾನು ಬಹಳ ಪ್ರಾಮಾಣಿಕವಾಗಿ ನನ್ನ ತನನ ಕಾಪಾಡ್ಕೊಂಡು ಆಟ ಆಡಿದೆ ಅಂತ. ಎಲ್ಲೋ ಆಟದ ಭರದಲ್ಲಿ ಅಥವಾ ನಿಮ್ಮ ಗಮನಕ್ಕೆ ಬರದೆ ಆಡದಂಥ ಒಂದಷ್ಟು ಮಾತುಗಳು ನಿಮಗೆ ನೆನಪೇ ಇರಲಿಲ್ಲ ಆ್ಯಕ್ಚುಲಿ. ಹಂಗೆ ನೋಡೋಕೆ ಹೋದರೆ ಅದನ್ನು ವೀಕೆಂಡ್ ಎಪಿಸೋಡಲ್ಲಿ ಸುದೀಪ್ ಸರ್ ನಿಮಗೆ ಅದನ್ನು ನೆನಪಿಸ್ತಾರೆ, ಒಂದು ಪ್ರೂಫ್ ಸಮೇತ ಬರುತ್ತೆ. ಆ ಮೂಮೆಂಟಲ್ಲಿ ನೀವು ರೆಡಿ ಟು ವಾಕ್ಔಟ್ ಅಂತ ಕೂಡ ಹೇಳ್ತೀರಾ. ಅಂದರೆ ನೀವು ನಾನು ತಪ್ಪು ಮಾಡಿದೆ ಅನ್ನುವಂಥದ್ದು ಒಪ್ಕೊಂಡು ಹೊರಡಕ್ಕೆ ರೆಡಿ ಇದ್ರಾ, ಅಥವಾ ಇದು ಆಟದ ಬರದಲ್ಲಿ ಆಗೋದಕ್ಕೆ ನಿಮ್ಗೆಲ್ಲಾದ್ರೂ ಅದ್ರ ಬಗ್ಗೆ ಏನಾದರೂ ಒಂದು ಫ್ರಸ್ಟ್ರೇಷನ್ ಥರದ್ದು ಏನಾದ್ರು ಇದೆಯಾ ಅಂತ? ಆ ಮೂಮೆಂಟಲ್ಲಿ ಆ ಥರ ಆಯ್ತಲ್ಲ, ಸುದೀಪ್ ಅವ್ರು ಹೇಳಿ ನಾನು ಹೋಗೋಕೆ ರೆಡಿ ಇದ್ದೀನಿ ಅಂತ ಹೇಳ್ತೀರಾ ಅಂತಂದರೆ? ನಾನು ಅವತ್ತಿನ ದಿನ ಏನಕ್ಕೆ ಹೋಗೋಕೆ ರೆಡಿ ಇದ್ದೀನಿ ಅಂತಂದರೆ, ಒಂದಷ್ಟು ಮಾತುಗಳನ್ನ ಆಡ್ತೀವಿ 24 ಗಂಟೆಲಿ, ಎಲ್ಲೆಲ್ಲಿ ಏನು ಮಾತಾಡ್ತೀವಿ ಅನ್ನೋದು ಒಂದಷ್ಟು ಗೊತ್ತಾಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ನೀವು ಫ್ರೆಂಡು ಒಂದು ಮೈಸೂರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತೀವಿ. ಮೈಸೂರಿಗೆ ಹೋಗ್ಬೇಕಾದ್ರೆ ತುಂಬ ವಿಷಯಗಳು ಮಾತಾಡ್ತೀವಿ. ಸೊ ಯಾವುದೋ ಒಂದು ಪಾಯಿಂಟ್ ಮಾತು ನಿಮಗೆ ಹರ್ಟ್ ಮಾಡಿರುತ್ತೆ, ಅದು ಯಾವ ಪಾಯಿಂಟ್ ಅಂತ ನನಗೆ ಗೊತ್ತೇ ಇರಲ್ಲ. ಕರೆಕ್ಟ್. ಅದನ್ನು ನೀವು ಹೇಳಬೇಕಾದ್ರೆ ನಾನು ನಿಜವಾಗ್ಲೂ ಹೇಳಿದ್ನ ಇದು ಅಂತ ಬರುತ್ತೆ. ಸೊ ಅಷ್ಟು ಮಾತುಗಳನ್ನ ಆಡ್ಬಿಟ್ಟು ಅಷ್ಟು ಮುಂದಕ್ಕೆ ಹೋಗ್ಬಿಟ್ಟಿರ್ತೀವಿ ನಾವು. ಯಾವಾಗ ವೀಕೆಂಡಲ್ಲಿ ಡಿಸ್ಕಷನ್ ಬರುತ್ತೆ, ಅಣ್ಣ ನಾನು ನಿಜವಾಗ್ಲೂ ಮಾತಾಡೋದನ್ನ ಅಂತ ಕೇಳಂಗಿಲ್ಲ. ಅಣ್ಣ ನಾನು ನಿಜವಾಗ್ಲೂ ಆ ಥರದ್ದು ಏನಾದರೂ ನನ್ನ ಅರಿವಿಲ್ದಂಗೆ ಏನಾದ್ರು ನಾನು ಮಾತಾಡಿದ್ದೀನಿ, ಇಲ್ಲ ಶೋಗೆ ನಾನು ಏನಾದರೂ ಅವಮರ್ಯಾದೆ ಮಾಡಿದ್ದೀನಿ ಅನ್ನೋದಾದರೆ ನಾನು ಆಚೆ ಹೋಗ್ತೀನಿ. ಅದನ್ನೇ ಹೇಳಿದ್ದು, ನಿನ್ನನ್ನು ಆಚೆ ಕಳಿಸ್ಲೇಬೇಕು ಅನ್ನೋದಾದರೆ ನೀನು ಯೋಚನೆ ಮಾಡಿ ಮಾತಾಡು. ಬಿಕಾಸ್ ಇಷ್ಟು ದಿನ ಇರೋದಕ್ಕೆ ಕಷ್ಟಪಟ್ಟಿದೀಯಾ, ಆ್ಯಂಡ್ ನೀನು ನಿಜವಾಗ್ಲೂ ತಪ್ಪು ಮಾಡಿ ನಮ್ಗೆ ಹರ್ಟ್ ಮಾಡಿದ್ಯಾ ಅನ್ನೋದಾಗಿದ್ರೆ ನಾವೇ ಹೇಳ್ತಾ ಇದ್ವಿ, ಸರಿನಾ, ಇದು ಅಚಾನಕ್ಕಾಗಿ ಆಗಿರೋದು, ಇದು ಯು ಆರ್ ವೆರಿ ಸಾರಿ ಫಾರ್ ಇಟ್. ಸೊ ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗು ಅಂತ ಹೇಳಿದ್ದು ನನಗೆ. ಸೊ ಆಗತ್ತೆ ನಿಮ್ಗೆ ಆ ಮಾತಿನ ಬರದಲ್ಲಿ ತುಂಬ ವಿಷಯಗಳಾಗತ್ತೆ. ಯಾವಾಗ ಇದು ಡಿಸ್ಕಷನ್ಗೆ ಬರಲೇಬೇಕು ಅಂತ ಬರುತ್ತೋ, ಸೊ ಅವಾಗ ತಪ್ಪಿದ್ರೆ ತಪ್ಪು ಒಪ್ಕೊಂಡ್ಬಿಡ್ತಾ ಇದ್ದೆ. ಸೊ ನನಗೆ ಗೊತ್ತಿದೆ ಅನ್ನೋದಾಗಿದ್ರೆ, ನನಗೆ ಗೊತ್ತಿಲ್ಲ ಹಂಗೆ ಅನ್ನೋದಾಗಿದ್ರೆ ತಿಳ್ಕೊಂಡು ತಪ್ಪು ಒಪ್ಕೋತಾ ಇದ್ದೆ. ಇಲ್ಲ, ಅದಕ್ಕೆ ಯಾವ ರೀತಿಲಿ ನಾನು ಮಾತಾಡಿದ್ದೀನಿ ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೆ. ಬಿಕಾಸ್ ಒಂದು 77 ಕ್ಯಾಮ್ರಾ ನೋಡುತ್ತೆ ಅನ್ನೋದೊಂದು, ಅದರಿಂದ ಒಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುತ್ತೆ ಅನ್ನೋದೊಂದು, ಇನ್ನು ಅದನ್ನ ಬಿಟ್ಟರೆ ಇನ್ನು 6-7 ಕೋಟಿ ಜನ ಕೂತ್ಕೊಂಡು ನೋಡ್ತಾರೆ ಅನ್ನೋದೊಂದು. ಇಷ್ಟು ಜನ ಕಣ್ ತಪ್ಪಿಸಿ ನಾನು ಇಲ್ಲ ಅಣ್ಣ ನಾನು ದುರಾಂಕಾರದಲ್ಲಿ ಹೇಳಿಲ್ಲ, ನಾನು ತಮಾಷೆಗೆ ಹೇಳಿದ್ದು ಅಂತ ನಾನು ಎಲ್ಲೂ ಸುಳ್ಳೇ ಹೇಳೋಕ್ಕಾಗಲ್ಲ. ಅದನ್ನ ಹೇಳಿದ್ದೀನಿ ಅನ್ನೋದಾದ್ರೆ ಒಪ್ಕೊಳ್ಳೇಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲೇ ನಾನು ಮಾತಾಡಿದ್ದೆ ಅಷ್ಟೇ. ಓಕೆ, ಈಗ ನೀವು ಇಷ್ಟೆಲ್ಲ ಚೆನ್ನಾಗಿ ಆಟ ಆಡಿದ್ರಿ ಅಂದರೆ ನಿಮ್ಮ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಇಲ್ಲಿ ತನಕ ರನ್ನರ್ ಅಪ್ ಆಗಿದ್ದೀರಾ. ನಾನು ಆಗಲೇ ನಿಜವಾದ ಗೆಲುವಿನ ಸರ್ದಾರ್. ಆ್ಯಕ್ಚುಲ್ ಆಗಿ ನೀವೇ ನಮ್ಮ ಅಭಿಮಾನಿ ಬಳಗದ ಪ್ರಕಾರ ನೀವೇ ವಿನ್ನರ್ ಆಗಬೇಕಿತ್ತು ಅಂತ. ಎಷ್ಟು ಅರ್ಥಪೂರ್ಣವಾಗಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿದ್ದೀರ ಪ್ರತಿ ಕ್ಷಣವನ್ನು ಅಂತ? ಬಿಗ್ ಬಾಸ್ ಮನೆನ ಒಂದಷ್ಟು ನಾನು ಜೀವಿಸಿರೋದು ಅಂತ ನೋಡಿದ್ರೆ, ಪ್ರತಿಯೊಂದು ಮೂಲೆನೂ ಒಂದೊಂದು ಕೆಲಸ ಕೇಳುತ್ತೆ. ಸೊ ಆ ಕೆಲಸಗಳಿಗೆಲ್ಲ ನಾವು ಫುಲ್ಲು ಅಂದರೆ ಅದು ಏನು ಕೇಳುತ್ತೆ. ಈಗ ಒಂದು ಇನ್ನು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ, ಒಂದು ಪೂಜೆ ಮಾಡಬೇಕಾದ್ರೆ ಕೆಲವರು ಒಂದೊಂದು ಥರ ಪೂಜೆ ಮಾಡ್ತಾರೆ. ಬಟ್ ಅರ್ಥಪೂರ್ಣವಾಗಿ ಪೂಜೆ ಮಾಡಿ ಆಚೆ ಬಂದಿದ ತಕ್ಷಣ ಅನಿಸುತ್ತೆ, ಏನು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ ದೇವರು ಅಂತ. ಸೊ ಆ ದೇವ್ರು ನಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ, ಅಷ್ಟು ಚೆನ್ನಾಗಿರೋ ಪ್ರೀತಿ ಶ್ರದ್ಧೆ ಭಕ್ತಿಯಿಂದ ನಾನು ಆ ದೇವ್ರಿಗೆ ಪೂಜೆ ಮಾಡಬೇಕು. ಆ ಪೂಜೆ ಮಾಡಿದಾಗ ಎದ್ದು ನಾವೇ ಆಚೆ ಬಂದು ಈ ಥರ ಪೂಜೆ ನಾನೇ ಮಾಡಿದ್ದೀನಿ ಅನ್ನೋದೊಂದು ಡೌಟ್ ಬರುತ್ತೆ, ಗೊತ್ತಾ? ಆ ಥರದ್ದೊಂದು ಡೌಟ್ ನನಗೆ ಜನಗಳನ್ನೆಲ್ಲ ನೋಡಬೇಕಾದ್ರೆ. ಇಷ್ಟು ಚೆನ್ನಾಗಿ ಆಡ್ಕೊಂಬಂದ ನಾನು, ಹಿಂಗೆ ಅನಿಸುತ್ತೆ. ಯಾಕಂದರೆ ನಮ್ಗೆ ಎವ್ರಿ ಡೇ ಪ್ಲಾನ್ ಏನಿರುತ್ತೆ ಅಂತಂದರೆ, ಇವತ್ತಿನ ದಿನ ನಾನು ಎಲ್ಲೂ ಡಲ್ ಆಗಬಾರ್ದು, ನಂದು ಏನಿರುತ್ತೆ ಮ್ಯಾಕ್ಸಿಮಮ್ ಕೊಡಬೇಕು. ಸೊ ಏನಿರುತ್ತೆ ಅದನ್ನ ನೇರ ಮಾತಾಡಬೇಕು, ಎಲ್ಲೂ ಯಾವುದನ್ನು ಕ್ಯಾರಿ ಮಾಡಬಾರ್ದು. ಸೊ ಈ ಥರದೊಂದು ಅದನ್ನು ಮೀರಿ ಒಂದಷ್ಟು ತಪ್ಪುಗಳಾಗುತ್ತೆ, ಅದು ವೀಕೆಂಡಲ್ಲಿ ಡಿಸ್ಕಷನ್ ಬರುತ್ತೆ. ಇಲ್ಲ ಜನಗಳ ಮುಖಾಂತರ ಅದು ಇವ್ರಿಗೆ ತಿಳಿಸ್ತಾರೆ, ಇವ್ರ ಒಪಿನಿಯನ್ ಮುಖಾಂತರ ನಮಗೆ ಹೇಳ್ತಾರೆ. ಏನು SR ನೋ ಬೋರ್ಡ್ ಅಂತ ಬರ್ತಾಯಿತ್ತು, ಒಂದಷ್ಟು ಆಕ್ಟಿವಿಟೀಸ್ ಬರ್ತಾಯಿತ್ತು, ಸುದೀಪಣ್ಣ ಏನು ಮಾತಾಡ್ತಾರೆ, ಈ ಮುಖಾಂತರ ಬರುತ್ತೆ. ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ವಿ. ಸೊ ಇದಕ್ಕೆ ಪ್ರಿಪೇರ್ ಆಗಿ 120ನೇ ದಿನ ಕಳ್ಕೊಂಡು ಆಚೆ ಬಂದಾಗ ಜನ ಹೇಳ್ತಾರೆ, ಯು ಪ್ಲೇಡ್ ರಿಯಲಿ ವೆಲ್ ಅಂತ. ಇದಕ್ಕಿನ್ನ ಒಳ್ಳೆ ಇದೇನು ಬೇಕು ನಿಮಗೆ? ಸೊ ನೀವು ಹೇಳಿದ್ರಿ ಅಭಿಮಾನಿಗಳ ಪ್ರಕಾರ ನೀವೇ ವಿನ್ ಆಗಿದ್ದೀರಾ ಅಂತ. ಡೆಫಿನೆಟ್ಲಿ ಐ ಆಮ್ ಟೆಲಿಂಗ್ ಯು, ನಾನು ಜೀವಿಸಿದ್ದೀನಿ ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿ. ಇಫ್ ನಾಟ್ ಇನ್ಯಾರೋ ಬೇರೆಯವ್ರ ಹೆಸರು ಹೇಳ್ತಾ ಇದ್ರಿ ನೀವು.
ಸೊ ನನಗೆ ಇದರಲ್ಲೇ ಕಾಣಿಸುತ್ತೆ ನಾನು ಎಷ್ಟು ಆರಾಮಾಗಿ ಅಲ್ಲಿ ಬದುಕಿದ್ದೀನಿ, ನಾನು ಏನೇನು ಮಾಡಿದ್ದೀನಿ, ನಂದು ಅಂತ ಬಂದಿದ್ದಕ್ಕೆ ನಾನು ಹೆಂಗೆಲ್ಲ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಸಿ ಅಫ್ಕೋರ್ಸ್ ಬ್ರದರ್, ಈಗ ಒಂದು ಕ್ರಿಕೆಟ್ ಅಂತ ಬಂದಾಗ ಅಪೋಸಿಟ್ ಟೀಮ್ ಅವನ್ನ ಸೋಲ್ಸೋದಕ್ಕೆ ಟ್ರೈ ಮಾಡ್ತಿರ್ತೀವಿ. ಅದೇ ನಾನೇ ಹೊಡೆದಿದ್ದ ಬಾಲ್ ಅವ್ನು ಕಾಲಿಗೆ ಬಿತ್ತು ಅಂದಾಗ ಫಸ್ಟ್ ಬ್ಯಾಟ್ ಬಿಸಾಕಿ ಅವ್ನು ಕಾಲು ನೋಡೋಕೆ ಹೋಗೋದೆ ನಾವು. ಏನಕ್ಕೆ? ಸೊ ಎಲ್ಲೋ ಅದೊಂದು ಹ್ಯುಮ್ಯಾನಿಟಿ ಇರುತ್ತೆ. ಸೊ ಆರ್ಗ್ಯಾನಿಕ್ಕಾಗಿ ಎಲ್ಲೋ ಹೋಗಿ ನಾವು ನೋಡಬೇಕು ಅಂತ ಅನ್ಸುತ್ತೆ. ಅದೇನೋ ಅವ್ನ ಮೇಲಿರೋ ನಮ್ಗೇನೋ ಕ್ಲೋಸ್ ಬಾಂಡಿಂಗ್ ಅಲ್ಲ, ಒಂದು ಹ್ಯುಮ್ಯಾನಿಟಿ ಅಷ್ಟೇ. ಈ ಮನೇಲಿ ಆಗೋದು ಒಂದು ಹ್ಯುಮ್ಯಾನಿಟಿಯಿಂದ ಒಂದು ಆರ್ಗ್ಯಾನಿಕ್ ಆಗಿ ಫ್ರೆಂಡ್ಶಿಪ್ಪೇ ಆಗೋದು. ಸೊ ಇವೊಂದು ನಾನು ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತಿದ್ರು. ಸೊ ಇವೊಂದು ಅವ್ರ ಸೈಡಿಂದನೂ ಸೇಮೇನೆ, ಸೇಮ್ ಇವನು ತುಂಬ ಸ್ಟ್ರಾಂಗ್ ಇದ್ದಾನೆ, ಇವನು ಆಚೆ ಕಳಿಸ್ಬೇಕು ಅಂತಿದ್ರು ಎಲ್ಲೋ ಒಂದು ವ್ಯಕ್ತಿತ್ವ ಕನೆಕ್ಟ್ ಆಗುತ್ತೆ. ನಾನು ಯೂಶಲಿ ಹೇಳ್ತಾ ಇರ್ತೀನಿ, ಎಲ್ಲ ಫ್ರೆಂಡ್ಸು ಆಗೋದು ನಮಗೆ ಅಲ್ಲಿ 1-2% ಅಷ್ಟೇ ನಮ್ಗೆ ಅವ್ರು ಇದರಲ್ಲಿ ಇಷ್ಟ ಆಗೋದು, 100% ಇಷ್ಟ ಆಗಲ್ಲ. ಇನ್ನು 2% ಇಟ್ಕೊಂಡು ಇನ್ನು 98% ಮರ್ತ್ಬಿಡ್ತೀವಿ. ಸೊ ಆ 2%ನ ರೆಗ್ಯುಲರಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಇನ್ನು 98% ಏನಿದೆ ನಾವು ಅದನ್ನು ಕ್ವಶನ್ನೇ ಮಾಡೋಕ್ಕೆ ಹೋಗಲ್ಲ. ಸೊ ಹಂಗೆ ಆ ಫ್ರೆಂಡ್ಶಿಪ್ಗಳು ಮೇಂಟೈನ್ ಆಗೋದು. ಇಲ್ಲೂ ಅಷ್ಟೇ ನನಗೆ ಧರ್ಮಣ್ಣ, ಈಗ ನಾನು ಎಷ್ಟೋ ವಿಷಯಗಳಲ್ಲಿ ಧರ್ಮಣ್ಣನಕ್ಕಿಂತ ತುಂಬ ಡಿಫರ್ ಆಗಿದ್ದೀನಿ, ಬಟ್ ಎಲ್ಲೋ ಒಂದು ಪಾಯಿಂಟ್ ನನಗೂ ಅವ್ರಿಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಸೊ ಆ ಜರ್ನಿ ಹಂಗೆ ಹೋಯ್ತು. ಅವ್ರು ಇರೋ ತನಕ ನಾವು ಜಿಮ್ಮೇ ಮಿಸ್ ಮಾಡಿರಲಿಲ್ಲ. ಮಾರ್ನಿಂಗ್ ಇದ್ದು ಸೊ ಕಂಡುಬಿಟ್ಟಿದ ತಕ್ಷಣ ಎದ್ದಳೋದು, ಒಂದು ಕಾಫಿ ಕುಡಿಯೋದು, ಹೋಗಿ ವರ್ಕೌಟ್ ಮಾಡೋದು, 1.5 hour ವರ್ಕೌಟ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಇಬ್ರು ಕಾಂಪಿಟೇಷನ್ ಅಂತ ಬಂದರೆ ಬೇರೆ ಬೇರೆ ಟೀಮಲ್ಲಿ ಆಡ್ತಾ ಇದ್ವಿ. ಸೊ ಆಡ್ಬೇಕಾದ್ರೆ ಅದೇ ಸ್ಟ್ರಾಂಗ್ನೆಲ್ಲ ಆಗ್ತಿದ್ವಿ. ಇಲ್ಲ ಇವನು ಜಿಮ್ ಮಾಡ್ತಾ, ಇವನು ನಾನು ಕ್ಲೋಸ್ ಆಗಿದ್ದೀವಿ, ಎಲ್ಲೋ ಆಟ ಬಿಟ್ಟು ಕೊಟ್ಬಿಡೋಣ, ಈ ಥರ ಇರಲಿಲ್ಲ. ಇವನ್ ರಂಜಿತ್ ತಗೊಂಡ್ರು ಅಷ್ಟೇ. ಕೌಂಟ್ರು ಅಂತ ಬಂದ್ರೆ ಇಬ್ರು ಕೌಂಟ್ರ್ ಕೊಟ್ಕೊಂಡು ಆಡ್ತಾ ಇದ್ವಿ, ಇಬ್ರು ಲಾಸ್ಟ್ ಬೆಂಚರ್ಸ್ ತರ. ಆ ಗೇಮ್ ಅಂತ ಬಂದ್ರೆ ಇಬ್ರು ಟಕ್ ಆಫರ್ ಕೊಟ್ಕೊಂಡು ಆಡ್ತಾ ಇದ್ವಿ. ಬಟ್ ಆಚೆ ಬಂದ್ರೆ ನಿನ್ ಕಾಲ್ ನೋವಾಯ್ತಾ ನಾನು ಓದ್ತೀನಿ ಬಾ ಅನ್ನೋದು, ನನ್ನ ಕಾಲ್ ನೋವಾಯ್ತಾ ನೀನು ಓದ್ತು ಅನ್ನೋದು, ಇದೆಲ್ಲ ಇತ್ತು. ಇದು ಜನರಲ್ ಹ್ಯೂಮನ್ ಟೆಂಡೆನ್ಸಿ ಅದು ಅಷ್ಟೇ. ಒಂದು ಕ್ಲೋಸ್ ರಿಲೇಶನ್ಶಿಪ್ಪು, ಕ್ಲೋಸ್ ಇದು ಆಗೋಗುತ್ತೆ, ಆರ್ಗ್ಯಾನಿಕ್ ಆಗಿ ಆಗೋದು. ವಿಚ್ ಇಸ್ ನಾಟ್ ಲೈಕ್ ಏನೋ ಮಾಡಬೇಕು, ಇದರಿಂದ ಏನೋ ವಿಷಯ ಆಚೆ ಹೋಗುತ್ತೆ, ನಮ್ಮನ್ನು ಇಷ್ಟಪಡ್ತಾರೆ, ಈ ಥರದ್ದು ಯಾವುದೂ ಇರಲ್ಲ. ಡೋಂಟ್ ಯು ಫೀಲ್ ಸಾರಿ ಫಾರ್ ಉಗ್ರಂ ಮಂಜು? ಬಿಕಾಸ್ ಆ ಥರ ಶುರು ಮಾಡಿ ಈ ಥರ ಆಗ್ಬಿಟ್ರಲ್ಲ ಅಂತ. ಅಂದರೆ ಬಿಕಾಸ್ ನಿಮ್ಮ ಬಾಂಧವ್ಯದ ಬಗ್ಗೆ ಹೇಳಬೇಕು, ನೀವು ಒಂದು ಹಂತದವರೆಗೂ ಭಾಳ ಚೆನ್ನಾಗಿದ್ದವರು, ಒಂದು ಹಂತದಲ್ಲಿ ಹೋಗೋ ಬಾರೋ ಮಂಜು ಅನ್ನುವಂಥ ಡೈಲಾಗ್ಸ್ ಹೇಳೋ ರೀತಿ ಅದು ಬಂತಲ್ಲ, ಯಾಕಾಯ್ತು ಆ ಥರ ಅಂತ? ನಾನು ಅವ್ರ ಜೊತೆಗೆ ಬರಬೇಕಾದ್ರೂ ಚೆನ್ನಾಗೇ ಇದ್ದೆ ನಾನು. ನಾನು ಅದನ್ನು ನಿಮ್ಗೆ ಹೇಳಿದ್ದು, ದ ಡಿಫ್ರೆನ್ಸ್ ಇಸ್ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಆ ಥರ ಡಲ್ ಆಗ್ತಾ ಇದ್ದಾರೆ ಅಂದರೆ ಅದು ಅವರೇ ಅನಲೈಸ್ ಮಾಡ್ಕೋಬೇಕಾಗತ್ತೆ, ಬೇರೆಯವ್ರು ಹೇಳೋಕ್ಕಾಗಲ್ಲ. ಈಗ ನೀವು ಆಪೋಸಿಟ್ ಟೀಮ್ ಅವರು, ನಾಳೆ ಮ್ಯಾಚ್ ಇದೆ, ನೀವು ಕುಡಿತಾ ಇದ್ದೀರಾ, ಪಾರ್ಟಿ ಮಾಡ್ತಾ ಇದ್ದೀರಾ, ನಾನು ಯಾಕೆ ಬಂದು ಹೇಳಿ ಗುರು ನಾಳೆ ಮ್ಯಾಚ್ ಐತೆ ಹೋಗು ರೆಡಿ ಆಗು ಅಂತ. ನಾಳೆ ನೀನು ಬೇಗ ಔಟ್ ಆದಷ್ಟು ನನ್ನ ಟೀಮ್ಗೆ ತಾನೇ ಒಳ್ಳೇದಾಯ್ತು ಅಂತ. ಸಿ ಅದನ್ನ ಅವ್ರು ಅನಲೈಸ್ ಮಾಡ್ಕೋಬೇಕು, ಸೆಲ್ಫ್ ಅನಲೈಸ್ ಮಾಡ್ಕೋಬೇಕು ಅವರು. ಈಗ ನನಗೆ ನನಗೆ ಅವ್ರದ್ದೇನು ಬಾಂಡಿಂಗ್ ಇತ್ತು, ಅವ್ರ ಜೊತೆಗೆ ನಂಗೆ ಕೊನೆ ಬರೋ ತನಕನೂ ಚೆನ್ನಾಗೇ ಇತ್ತು. ಅವತ್ತು ಯಾವುದೋ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವ್ರು ಮಾಡಿದ ರೀತಿ ನನಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಮಾತು ಬಂತು ಅಷ್ಟೇ, ಬಿಟ್ಟರೆ ಅದನ್ನು ಐ ಆಮ್ ಬಿಂಗ್ ವೆರಿ ಸಾರಿ ಟು ಹಿಮ್. ಅದು ಹೋಗಿ ಸಾರಿ ಕೇಳಿದ್ದೀನಿ. ಅದನ್ನ ಬಿಟ್ಟು ಇನ್ನ ಪರ್ಸನಲ್ ಆಗಿ ಇವನ್ ಭವ್ಯಾಗೇನೆ ನಾನು ಹೋಗಿ ಹಿಂಗಾಡು ಹಂಗಾಡು ಅಂತ ಹೇಳಿಲ್ಲ ನಾನು. ಹಿಂಗಿದ್ರೆ ನೀನು ಲಾಸ್ಟ್ ತನಕ ಬರ್ತೀನಿ, ನೀನು ಲಾಸ್ಟ್ ತನಕ ಬಂದು ನನಗೇನು, ಆ್ಯಂಡ್ ನನ್ನ ಲಾಸ್ಟ್ ತನಕ ಬಂದು ನಿನಗೇನು. ಆ್ಯಂಡ್ ವಿ ಆರ್ ರೆಡಿ. ನಾನು ಯಾವ್ದನ್ನ ತಪ್ಪು ಮಾಡಲಿ ಅಂತ ಕಾಯ್ತಾ ಇದ್ವಿ ಇಬ್ರು. ಆ್ಯಂಡ್ ನಂದು ಯಾವ್ದು ತಪ್ಪಾಯಿತು ಫಸ್ಟ್ ಮೆನ್ಷನ್ ಮಾಡ್ತಿದ್ದೆ ಭವ್ಯ. ಸೊ ಹಿಂಗಿದ್ದಾಗ ಆ್ಯಂಡ್ ಆರ್ಗ್ಯಾನಿಕಲಿ ವೆರಿ ಗುಡ್ ಫ್ರೆಂಡ್ಸ್. ಬಟ್ ಹಿಂಗೆ ಕಾಂಪಿಟೇಷನ್ ಅಂತ ಬಂತು ಅಂದ್ರೆ ಒಬ್ರನ್ನೊಬ್ರು ಆಚೆ ಕಳ್ಸಕ್ಕೆ ರೆಡಿ ಇದ್ವಿ. ಕಪ್ ಯಾರಿಗೆ ಬೇಡದಾಗಿತ್ತು. ನಾನು ಈ ಹಿಂದೆ ಚೈತ್ರಾ ಕುಂದಾಪುರ ಇಂಟರ್ವ್ಯೂ ಮಾಡುವಾಗ ನಾನು ಒಬ್ಬೊಬ್ಬರು ಸ್ಪರ್ಧಿಗಳ ಬಗ್ಗೆ ಕೇಳುವಾಗಲೂ ನಿಮ್ಮ ಹೆಸರು ತಗೊಂಡಾಗ ಅವ್ರು ಹೇಳಿತ್ತು, ಒಂದು ಪರಿಪೂರ್ಣವಾದಂತಹ ಪ್ಯಾಕೇಜ್ ಹೊಂದಿರುವಂತಹ ಜೆಂಟಲ್ಮೆನ್ ಅಂತ. ಸೊ ನಿಮ್ಮ ಕೋ ಕಂಟೆಸ್ಟೆಂಟ್ಸ್ ಬಗ್ಗೆ ಎಸ್ಪೆಷಲಿ, ಯಾಕೆಂದ್ರೆ ನಾವು ಇದನ್ನ ಕೇಳಲೇಬೇಕು. ನಾವು ಬಿಗ್ ಬಾಸ್ ಫಿನಾಲೆ ಸುದೀಪ್ ಅವರು, ಹನುಮಂತಪ್ಪ ಅವ್ರ ಕೈ ಎತ್ತುತ್ತಾರೆ, ಆವಾಗ ನಮಗ್ ಕಂಡಿದ್ದು 4 ಜನ ಎದ್ದಿನ ಚಪ್ಪಾಳೆ ಹೊಡೆಯೋರು. ಬಿಕಾಸ್ ದಟ್ ವಾಸ್ ಐ ಗೆಸ್ ಗೋಲ್ಡ್ ಸುರೇಶ್ ಅವರು ಮತ್ತು ಇನ್ನೊಂದು 3 ಜನ ಅಷ್ಟೇ. ಇನ್ನು ಉಳಿದಂತ ಅಷ್ಟೂ ಜನ ಬೇಜಾರು ಮಾಡ್ಕೊಂಡು ಕೂತಿದ್ರು. ಅಂದ್ರೆ ದೇವರ್ ಲೈಕ್ ನಮಗ್ ತ್ರಿವಿಕ್ರಮ್ ಗೆಲ್ಲಿಲ್ವೇ ಅನ್ನೋ ಥರದಲ್ಲಿ. ಅವ್ರಗಳ ಬಗ್ಗೆ ಹೇಳೋದಾದ್ರೆ ಬಿಕಾಸ್ ಆ ಪ್ರೀತಿ ನೀವೇ ಗೆಲ್ತೀರಾ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತು ಅಂತ. ನಾನು ಅದನ್ನೇ 24 hours ಅಲ್ಲಿ ಒಂದು ಆರ್ಗ್ಯಾನಿಕ್ ಆಗಿ ಏನಾಗಿತ್ತು, ಈ ಒಂದು ವಿತ್ ದಿಸ್ ಟಫ್ ಕಾಂಪಿಟೇಷನ್ ದೇ ಜೆನ್ಯೂನ್ಲಿ ಲೈಕ್ ಮೈ ಕ್ಯಾರೆಕ್ಟರ್, ದ ವೇ ಐ ಆಮ್. ನಾನು ಇದ್ದಿದ್ದ ರೀತಿ ಆಗಿರ್ಬೋದು, ನಾನು ಅವ್ರ ಜೊತೆಗೆ ಕಳೆದಂಥ ಒಡನಾಟ ಆಗಿರ್ಬೋದು, ಈ ಚೈತ್ರಕ್ಕನ ಜೊತೆಗೆ ಆಗಲಿ ದೊಡ್ಡ ಜಗಳ ನಡೆಯುತ್ತೆ ನನಗೂ ಅವ್ರಿಗೂ. ನೆಕ್ಸ್ಟ್ ಒಂದು ಕಳಪೆಗೆ ಅಂತ ಹೋಗ್ತೀವಿ, ಅಲ್ಲಿ ಹೋದಾಗ ಒಳ್ಳೆ ಫ್ರೆಂಡ್ಸ್ ಆಗ್ತೀವಿ. ಬಿಕಾಸ್ ಮ್ಯೂಚುವಲಿ ವಿ ನೋ ಇಟ್, ಲೈಕ್ ನಾನು ಹೆಂಗಿದ್ದೀನಿ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಆಟ ಅಂತ ಬಂದಾಗ ಕಾಂಪಿಟೇಷನ್ ಅಲ್ವಾ, ನಾನು ತಪ್ಪು ಮಾಡಿದ್ದನ್ನು ಎದುರುಗಡೆ ಇರೋ ಕೋ ಕಂಟೆಸ್ಟೆಂಟ್ ಹೇಳಲೇಬೇಕಲ್ವಾ. ಆ ನಿಟ್ಟಿನಲ್ಲಿ ತಪ್ಪು ಅಂತ ಬಂದಾಗ ಎಲ್ಲರೂ ನನ್ನ ವಿರುದ್ಧ ಬಂದಿದ್ದಿದೆ. ಬಟ್ ಸರಿ ಅಂತ ಬಂದಾಗ, ಯಾರು ಒಳ್ಳೆಯವನು ಅಂತ ಬಂದಾಗ ನನ್ನ ಹೆಸರು ಹೇಳಿದ್ದೇ ಇದೆ. ಯಾರು ಟ್ರೂ ಕಾಂಪಿಟೇಷನ್ ಅಂತ ಬಂದಾಗ ನನ್ನ ಹೆಸರು ತೊಗೊಂಡಿದ್ದಿದೆ. ಯಾರು ಗೆಲ್ಲಬೇಕು ಅಂತ ಬಂದಾಗ ನನ್ನ ಹೆಸರು ಜಾಸ್ತಿ ಬಂದಿದ್ದಿದೆ. ಯಾರು ಟಫ್ ಕಂಟೆಸ್ಟೆಂಟ್ ಅಂತ ಬಂದಾಗ ನನ್ನ ಹೆಸರು ಜಾಸ್ತಿ ಬಂದಿದ್ದೇ ಇದೆ. ಇಟ್ ಈಸ್ ಲೈಕ್ ದೇ ಆರ್ ಗಿವಿಂಗ್ ರೆಸ್ಪೆಕ್ಟ್ ಟು ಯುವರ್ ಟ್ರೂ ಕಂಟೆಸ್ಟೆಂಟ್ ಅಷ್ಟೇ.
ನಥಿಂಗ್ ಮೋರ್ ದ್ಯಾನ್ ದಿಸ್. ಇವ್ನು ಗೆಲ್ಲಬೇಕು ಅಂತ ಇದ್ರೆ ಅವ್ರದ್ದೊಂದು ಥಾಟ್ ಪ್ರೊಸೆಸ್ ಇರುತ್ತಲ್ಲ, ಓವರಾಲ್ 120 days ಆಗಲಿ ಇದನ್ನಾಗಲಿ ಮನೇಲಿದ್ದು ನನ್ನನ್ನು ಅಬ್ಸರ್ವ್ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಸೊ ಹಾಗಾಗಿ ಅವ್ರಿಗೆ ಗೆಲ್ಲಬೇಕು ಅಂತ ಅನ್ಸಿರುತ್ತೆ. ಒಂದು ಒಳ್ಳೆ ಫ್ರೆಂಡ್ಶಿಪ್ನ ಅವ್ರ ಜೊತೆಗೆ ಕಂಟಿನ್ಯೂ ಮಾಡಿದ್ದೀನಿ. ಇಲ್ಲ ಯಾರನ್ನೋ ಇಲ್ಲ ಬೇಕು ಇವ್ರ ಜೊತೆಗೆ ಜಗಳ ಆಡಿದ್ರೆ ಕಂಟೆಂಟು ಅನ್ನೋ ಥರ ನಾನು ಯಾರು ಬೇಕು ಅಂತ ಯಾರ ಜೊತೆಗೂ ಜಗಳ ಆಡ್ದವನಲ್ಲ. ಆ್ಯಂಡ್ ಎಲ್ಲರಿಗೂ ಅಣ್ಣ ಅನ್ನೋದು ರೆಸ್ಪೆಕ್ಟ್ ಕೊನೆ ತನಕ ಉಳಿಸ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನೋದು ಕೊನೆ ತನಕ ಉಳಿಸ್ಕೊಂಡಿದ್ದೀನಿ. ಉಳಿಸ್ಕೊಂಡು ಒಂದು ಅದ್ಭುತವಾದ ಆಟ ಆಡ್ಕೊಂಬಂದಿದ್ದೀನಿ. ಅದಕ್ಕೆ ನಾನು ಬಿಗ್ ಬಾಸ್ ಹತ್ರ ಲೆಟರ್ ಕೇಳ್ತೀನಿ. ಬಿಗ್ ಬಾಸ್ ಒಂದು ಲೆಟರ್ ಬರೀತಾರೆ, ಅದ್ರಲ್ಲಿ ಕ್ಲೀನಾಗಿ ಎಲ್ಲದ್ರ ಬಗ್ಗೆ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ಹೆಂಗೆ ಆಡ್ಕೊಂಬಂದಿದ್ದೀನಿ ಅಂತ. ದಟ್ ಲೆಟರ್ ಮೆಂಟ್ ಟು ಬಿ ಫಾರ್ ಮೀ ಲೈಕ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದೆ ನನಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು. ಸೊ ನನಗೆ ಅಷ್ಟು ಸಾಕಾಗಿತ್ತು. ದಟ್ಸ್ ವಾಟ್ ವಿ ಮೆಂಟ್ ಸರ್, ಯುವರ್ ಕಂಪ್ಲೀಟ್ ಟೋಟಲ್ ಪ್ಯಾಕೇಜ್ ಒಂಥರ ಅಂದರೆ ಟ್ರೂ ವಿನ್ನರ್ ಅನ್ನೋ ಥರ. ಎಸ್ ಸರ್, ಫೈನಲಿ ಆಫ್ಟರ್ ಬಿಗ್ ಬಾಸ್ ಮುಂದಿನ ಯೋಜನೆಗಳು ಮುಂದೇನು ಅಂತ? ಟು ಬಿ ಫ್ರ್ಯಾಂಕ್ ನನಗಿನ್ನೂ ಏನೂ ಗೊತ್ತಿಲ್ಲ, ನೋ ಐಡಿಯಾ. ಅಂದರೆ ಬಿಗ್ ಬಾಸ್ ಮನೆಯಿಂದ ಬಂದಿರೋಂಥ ಒಂದು ಕ್ಲಿಯರ್ ಪೇಪರ್ ನನಗೆ. ಈಗೇನು ಒಂದಷ್ಟು ಕ್ಲಾರಿಫಿಕೇಷನ್ಸ್ಗಳಾಗಿರ್ಬೋದು, ನಿಮ್ಮ ಮುಖಾಂತರ ನಾನು ಇನ್ನೂ ಜನಕ್ಕೆ ಏನು ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಶ್ನೆಗಳಿಗೆಲ್ಲ ಏನಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ನಾನು 120 ದಿವಸ ಮನೇನ 24 hours ಕಳ್ಕೊಂಬಂದಿರೋದು. ಸೊ ನಿಮ್ಮ ಪ್ರಾಸ್ಪೆಕ್ಟಿವ್ ಏನಿದೆ, ಇಲ್ಲ ನನ್ನ ಪ್ರಾಸ್ಪೆಕ್ಟಿವ್ ಏನಿತ್ತು ಅನ್ನೋದಕ್ಕೆ ಕ್ಲಾರಿಫಿಕೇಷನ್ಸ್ ಕೊಟ್ಟು 1-2 ದಿನ ರಿಲ್ಯಾಕ್ಸ್ ಮಾಡಿ ಏನು ಆಫರ್ಸ್ಗಳು ಬರುತ್ತೆ ಏನು ನೋಡೋಣ. ಇನ್ನೂ ಆ ಥರದ್ದು ಯಾವುದೋ ಆಫರ್ಸ್ಗಳಾಗಲಿ ಇನ್ನೊಂದಾಗಲಿ ಏನೂ ಬಂದಿಲ್ಲ. ನನಗೆ ಗೊತ್ತಿರೋ ಒಂದಷ್ಟು ಜನ ಡೈರೆಕ್ಟರ್ಸ್ಗಳಿದ್ದಾರೆ, ಅವ್ರ ಹತ್ರ ನೇರವಾಗಿ ಹೋಗಿ ಕೂತ್ಕೊಂಡು ಮಾತಾಡೋದು. ಈಗ ನಿನ್ನೆ ಸುದೀಪ್ ಅಣ್ಣನ ಜೊತೆ ಒಂದಷ್ಟು ಡಿಸ್ಕಷನ್ಸ್ ಆಯಿತು, ನೆಕ್ಸ್ಟ್ ಏನು ಮಾಡ್ಬೋದಣ್ಣ ನಾನು ಅಂತ. ಅವರೊಂದಷ್ಟು ಟಿಪ್ಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ತೊಗೊಂಡು ನನಗೇನು ಸೂಕ್ತ ಅನ್ಸುತ್ತೆ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ. ಫೈನಲಿ ಏನಿ ಗ್ರಜ್ಜಸ್ ಸರ್, ಫ್ರಸ್ಟ್ರೇಷನ್ಸ್ ಅಂದರೆ ಈಗ ನೀವು ಗೆಲ್ಲಿಲ್ಲ ಅನ್ನುವಂಥದ್ದನ್ನು ಹೊರತುಪಡಿಸಿ ಈಗ ನನಗಿದು ಬೇಡ ಆಗಿತ್ತು ಅಥವಾ ನಾನಿದು ಮಾಡಬೇಕಾಗಿತ್ತು, ಈ ಹಂತದಲ್ಲಿ ನಿಮ್ಮ ಫೈನಲ್ ರಿಯಾಕ್ಷನ್? ಡೆಫಿನೆಟ್ಲಿ ಆ ಮನೆಯಿಂದ ನನಗೇನು ಗ್ರಜ್ಜಸ್ ಇಲ್ಲ, ನನಗೇನು ರಿಗ್ರೆಟ್ಸ್ ಇಲ್ಲ, ನನಗೆ ಯಾರ ಮೇಲೂ ಕೋಪ ಇಲ್ಲ. ಏನಕ್ಕೆ ಅಂತಂದರೆ ಅಲ್ಲಿರೋ ಅಷ್ಟೂ ದಿನ ಅವ್ರನ್ನೆಲ್ಲ ನಾನು ನೋಡಿದ್ದೆ, ಇವರೆಲ್ಲರೂ ಆಟ ಆಡೋಕ್ಕೆ ಬಂದಿದ್ದಾರೆ ಅಂತ. ಸೊ ನನ್ನಲ್ಲಿ ಏನೇ ಮಾತಾಡಿದ್ರು, ಅಲ್ಲಿ ಏನೇ ಆಟ ಆಡಿದ್ರು, ಅಲ್ಲಿನ ಆಟಕ್ಕೆ ಸೂಕ್ತವಾಗಿ ಇರೋಂಥದ್ದು ಆಟ ಆಡಿದ್ದೀನಿ. ಇನ್ನು ಮಿಕ್ಕಿದ್ದೇನು ನಂದು ಏನು ಆರ್ಗ್ಯಾನಿಕ್ಕಾಗಿ ಒಂದು ಏನೋ ಫ್ರೆಂಡ್ಶಿಪ್ ಆಗಲಿ ಇನ್ನೊಂದಾಗಲಿ ಅಕ್ಕ ಅಣ್ಣನ ಸಂಬಂಧ ಆಗಲಿ ಅದೇನು ಬೆಳೆಸ್ಕೊಂಬಂದಿದ್ದೀನಿ, ಅದೆಲ್ಲ ಟೋಟಲ್ ಆರ್ಗ್ಯಾನಿಕ್ ಆಗಿರೋದು. ಅದ್ರಿಂದ ನಂಗೆ ತುಂಬಾ ಖುಷಿ ಇದೆ. ಒಂದು ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ನಿನಗೆ ಯಾರು ಫ್ರೆಂಡ್ಸೇ ಆಗಲ್ಲ, ಫ್ರೆಂಡ್ಸ್ ಆಗಿದ್ದಾರೆ, ನಿನ್ನನ್ನು ಗೆಲುವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕಿಂತ ಒಳ್ಳೆ ಫ್ರೆಂಡ್ಶಿಪ್ ಇನ್ನಾದಿರುತ್ತೆ. ಸೊ ಆ ಥರದ್ದೊಂದು ಒಳ್ಳೆ ಫ್ರೆಂಡ್ಶಿಪ್ನ ಸಂಪಾದನೆ ಮಾಡ್ಕೊಂಡು ನನಗೆ ರಿಗ್ರೆಟ್ಸ್ ಅಂತ ಯಾವುದೂ ಇಲ್ಲ ಬಿಗ್ ಬಾಸ್ ಮನೆಯಿಂದ. ಎಸ್ ಸರ್, ನಿಮಗೆ 2.5 CR ವೋಟ್ಸ್ ಬಂದಿತ್ತು. ಸೊ ಇಷ್ಟರ ಮಟ್ಟಿನ ಸಪೋರ್ಟ್ ಇಡೀ ಕನ್ನಡ ಜನತೆ ನಿಮಗೋಸ್ಕರ ಮಾಡಿದ್ದಾರೆ. ಕಡೆಯದಾಗಿ ವೀಕ್ಷಕರಿಗೆ ಏನಾದ್ರು ಹೇಳೋದಾದರೆ? ನನ್ನ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, 2.5 CR ವೋಟ್ ಹಾಕಿದ್ದೀರಾ. ಏನು ಅಂತಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಷ್ಟೆಲ್ಲ ವೋಟ್ ಬರುತ್ತೆ ನನಗೆ ಅಂತ. ಆ್ಯಂಡ್ 120 ದಿನ ನಾನು ಒಳಗಿದ್ದಾಗ, ನಾಮಿನೇಷನ್ ಆದಾಗ ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ನನಗೆ ವೋಟ್ ಮಾಡಿ ನನ್ನನ್ನು ಬೆಳಿಬೇಕು ಅಂತ ಆರಿಸಿದ್ದೀರಾ. ಡೆಫಿನೆಟ್ಲಿ ನನ್ನ ಕಪ್ ಗೆಲ್ದಲ್ಲೇ ಇರ್ಬೋದು, ನಿಮ್ಮ ಮನಸ್ಸುಗಳನ್ನೆಲ್ಲ ಗೆದ್ದಿದ್ದೀನಿ ಅನ್ನೋ ಖುಷಿ ನನಗಿದೆ. ಅದೇ ಥರ ಇನ್ನು ನೆಕ್ಸ್ಟ್ ಬರುವಂಥ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ನಿಮಗೆ ಎಂಟರ್ಟೈನ್ ಮಾಡ್ತಾ, ನಿಮಗೆ ಖುಷಿ ಕೊಡುವಂಥ ಪ್ರಾಜೆಕ್ಟ್ಗಳನ್ನ ಮಾಡ್ತೀನಿ. ಇದೇ ಥರ ಅರಸ್ತಾ ಇರಿ, ಆರೈಸ್ತಾ ಇರಿ ಆ್ಯಂಡ್ ಪ್ರೀತಿಸ್ತಾ ಇರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ರೈಟ್ ಸರ್, ನಿಮ್ಮ ಎಲ್ಲ ಯೋಜನೆಗಳು ಕಾರ್ಯರೂಪಕ್ಕೆ ಆದಷ್ಟು ಬೇಗ ಬರಲಿ, ಇನ್ನು ಎತ್ತರದ ಯಶಸ್ಸು ನಿಮ್ಮದಾಗಲಿ ಅಂತ ನಾವು ನಮ್ಮ ವಾಹಿನಿ ಮುಖಾಂತರ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11 ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರ ಒಂದು ಸಂದರ್ಶನ. ಥ್ಯಾಂಕ್ ಯು ಸೋ ಮಚ್.